ನಿನ್ನೆ ತಾನೇ ನೂತನ ಸಚಿವರ ಖಾತೆ ಹಂಚಿಕೆಯಾಗಿದೆ. ಆದರೆ ಈ ಲಿಸ್ಟ್ನಲ್ಲಿ ವಕ್ಫ್ ಖಾತೆ ಜಮೀರ್ ಅವರ ಬಳಿನೇ ಇರ್ತಾ ಇತ್ತು. ಆದರೆ ನಿನ್ನೆಯ ಲಿಸ್ಟ್ನಲ್ಲಿ ಅವರ ಕೈ ತಪ್ಪಿದೆ. ಸೊ ಹೀಗಾಗಿ ಈ ಖಾತೆ ಕೈ ತಪ್ಪಿದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಬೇಸರಗೊಂಡ್ರ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಒಂದು ಪತ್ರ, ವಿಜಯನಗರ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ನೇರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನ ಧ್ವಜಾರೋಹಣಕ್ಕೆ ತೆರಳೋಕೆ ಸಾಧ್ಯವಾಗ್ತಾ ಇಲ್ಲ, ಬೇರೆ ಕಾರಣಗಳಿಂದ ಉಸ್ತುವಾರಿ ನಿಭಾಯಿಸೋಕ್ಕೆ ಸಮಯ ಇಲ್ಲ. ಈಗಾಗಲೇ ವಿಜಯನಗರ ಜಿಲ್ಲೆಗೆ ಧ್ವಜಾರೋಹಣಕ್ಕೆ ಅವರನ್ನು ನಿಯೋಜನೆ ಮಾಡಲಾಗಿದೆ ಉಸ್ತುವಾರಿ ಸಚಿವರಾಗಿ. ಅಂದರೆ ಉಸ್ತುವಾರಿ ಅಂತಂದರೆ ಆ ದಿನ ಧ್ವಜಾರೋಹಣ ಮಾಡಲಿಕ್ಕೆ ಇವರು ಜಿಲ್ಲೆಯ ಪರವಾಗಿರ್ತಾರೆ ಅನ್ನುವಂಥ ಒಂದು ಲಿಸ್ಟ್ ಅದು. ಆದರೆ ಈ ಕಾರ್ಯಕ್ರಮದಿಂದ ನನಗೆ ವಿನಾಯಿತಿ ನೀಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಒಂದು ಪತ್ರವನ್ನು ಮುಖ್ಯಮಂತ್ರಿ DK ಶಿ ಅವರಿಗೆ ಬರೆದಿದ್ದಾರೆ. ಅದರಲ್ಲಿ ಇನ್ನೊಂದು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ BBMP ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಉಪಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯದ ಅಭಾವ ಇರುತ್ತೆ. ಸೊ ಇದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬರೆದಿರುವಂಥ ಪತ್ರ. ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಇನ್ನೊಂದು ನೀವು ಗಮನಿಸಬಹುದು, ಒಂದು ಪ್ಯಾಚ್ ವರ್ಕ್ ಕೂಡ ಕಾಣಿಸ್ತಾ ಇದೆ. ವಸತಿ ಹಿಂದಿನ ಖಾತೆಗಳೇ ಪ್ರಿಂಟ್ ಆಗಿದ್ವು, ಆದರೆ ಈಗ ವಸತಿ ಒಂದು ವಾಪಸ್ ಬಂದಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೆ ವಕ್ಫ್ ಅವರ ಕೈ ತಪ್ಪಿದೆ. ಸೊ ಎಲ್ಲ ಒಂದು ಕಡೆ ಈ ಲೆಟರ್ಗೂ ಕಾರಣ ಅದೇ ಅನ್ನುವಂಥ ಒಂದು ವಾಸನೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಬರ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಯಾವ ರೀತಿಯಾದಂಥ ಒಂದು ತಾರ್ಕಿಕ ಅಂತ್ಯವನ್ನು ಕಾಂಗ್ರೆಸ್ ಪಕ್ಷ ಆಗಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ ಕಾಣಿಸ್ತಾರೆ, ಈ ಒಂದು ಬೇಗುದಿಗೆ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.